ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಆಲ್ಮೋಸ್ಟ್ ಇವತ್ತು ಫುಲ್ ಮಳೆ ಬರ್ತುಂಟು. ಆಲ್ಮೋಸ್ಟ್ ಅಂತೆ ಫುಲ್ ಮಳೆ ಬರ್ತುಂಟು, ಜೋರು ಮಳೆ ಬರ್ತುಂಟು. ಆಗ ಸಾಧಾರಣ ಎಷ್ಟು ಒಂದು 4 ಗಂಟೆ ಆಚೆನ ಸ್ಟಾರ್ಟ್ ಆಗಿದೆ. ಈಗ ಮಳೆ ಬಿಡಲಿಲ್ಲ. ತುಂಬ ಸಮಯ ಆಯಿತು ಮಳೆಯನ್ನು ನೋಡದೆ. ಮೊನ್ನೆಲ್ಲ ಬರ್ತಿದೆ, ಬಟ್ ಇವತ್ತು ಕಂಟಿನ್ಯೂಸ್ ಆಗಿ ಬರ್ತುಂಟು. ಹಾಗೆ ತುಂಬ ಖುಷಿ ಸಾಗ್ತಿದೆ. ಹಾಗೆ ನಾನು ಆ್ಯಕ್ಚುಲಿ ಇದು ವಿಡಿಯೋ ಮಾಡಲಿಕ್ಕೆ ಬಂದದ್ದು ಮೇಲೆ, ಮತ್ತೊಂದು ಸ್ವಲ್ಪ ಶಾರ್ಟ್ಸ್ ತೆಗೆಯೋದು. ಆಗ ನಾನು ನೋಡೋಕೆ ಮಳೆ ಬರಲಿಲ್ಲ, ಬಟ್ ಈಗ ಸ್ವಲ್ಪ ಜೋರಾಗಿ ಬರ್ತದೆ. ಹಾಗೆ ಸ್ವಲ್ಪ ಚಂದ ಶಾರ್ಟ್ಸ್ ಬರ್ಬೋದಾ ಅಂತೇಳಿ ನೋಡ್ಲಿಕ್ಕೆ ಬಂದ. ಈಗ ತೆಗಿಬೇಕು ಸ್ವಲ್ಪ ಇದ್ದದೇ ನಾರ್ಮಲಿ ಆಗ ನಾನು ಹಾಕ್ತಾ ಇರ್ತೇನೆ, ಬಟ್ ಇಲ್ಲಿ ಒಂದು ಮೆಮೊರಿಗೆ ಇರ್ತದಲ್ಲ ಹೇಗೆ ತೆಗ್ದೇನೆ ಅಂತ. ಸೊ ನೋಡುವ, 1-2 ಶಾರ್ಟ್ಸ್ ಒಂದು ಇಂಟ್ರೋದಲ್ಲಿ ಹಾಕಿರ್ತೇನೆ. ಅದರ ಈಗ ನೆಕ್ಸ್ಟ್ ಹಾಕಿರ್ತೇನೆ, ಅದನ್ನು ಸಹ ನೋಡಿ ಬನ್ನಿ. ಸೊ ನಾನು ನಮಗೆ ಕೆಲವು ಕೆಲಸ ಎಲ್ಲ ಮಾಡಿ ಆದ ನಂತರ ನಾನು ಸಿಗ್ತೇನೆ. ಬಾ, ನಾನು ಕೆಲವೆಲ್ಲ ಕೆಲಸ ಮಾಡಿ ಬಂದದ್ದು ನಾನೀಗ. ಹಾಗೆಯೇ ಆಗ ಮಳೆ ಇತ್ತಲ್ಲ, ಈಗ ನೋಡಿ ಫುಲ್ ಬಿಸಿಲು ಫುಲ್ ಬಿಸಿಲುಂಟು. ಮಳೆದು ಪತ್ತೆ ಇಲ್ಲ. ಆಗ ನಾವು ಕಾರ್ ಚಂದ ಕ್ಲೀನ್ ಆಯ್ತು. ಈಗ ನೋಡ್ಲಿಕ್ಕೆ ಹೋದರೆ ಫುಲ್ ಬಿಸಿಲು, ಸೂರ್ಯನ ಬೆಳಕು ಬಂದಿದೆ. ಹಾಗೆ ಗಂಟೆ ಈಗ ಎಷ್ಟು 1:15. ಇದೆಂತ ಮಾಡಲಿಕ್ಕಿಲ್ಲ, ಎಲ್ಲ ನಿನ್ನೆ ಮಾಡಿಟ್ಟದುಂಟು. ನಮ್ಮ ಖಾಲಿ ಮೊಟ್ಟೆಂದು ಬೇಯಿಸ್ಲಿಕ್ಕೆ ಉಂಟು, ಬೇರೆ ಎಂತೆಲ್ಲ. ಬಾ, ಹಾಗೀಗ ಹೋಗುದು ಕೆಳಗೆ. ಬಾ, ಅರೆ ಸೆಕೆ ಉಂಟು ಮಾರೆ, ಸೆಕೆ ತುಂಬ ಉಂಟು. ಸೆಕೆ ಕಮ್ಮಿ ಆಗೋದಿಲ್ಲ. ಮಳೆ ಬಂದರೂ ಒಂದೇ, ಮಳೆ ಬರದಿದ್ದರೂ ಒಂದೇ. ಸೆಕೆ ಇಸ್ ಪರ್ಮನೆಂಟ್. ಹಾಗೆ ಶಶಿಕಲಾ ಅವರು ಹೊಲಿತಾ ಇದ್ದಾರೆ. ಇವತ್ತೆಂಥ ಕೆಲಸ ಇಲ್ಲ ಅಂತೆ ಅವರಿಗೆ. ಹಾಗೆಲ್ಲ ಕತೆ. ಜಿಲೇಬಿ ಬಂದಿದೆ, ಜಿಲೇಬಿ ತಿನ್ಬೇಕು. ಜಿಲೇಬಿ ಚಂದ ಇದಾಯಿತು, ಅದಕ್ಕೆ ತಗೊಂಡದ್ದು. ಹಾಗೆ ನಾನು ಮತ್ತೆ ಸಿಗ್ತೇನೆ. ಸ್ವಲ್ಪ ಮಾತಾಡಿಯಲ್ಲ ಆಗುವಾಗ ಟೈಮ್ ಆಗ್ತದೆ. ಹೇ ಶಶಿಕಲ್, ಇದರ್ ದೇಕೋ ಇವತ್ತಿನ ವಿಡಿಯೋದಲ್ಲಿ ಉಂಟು. ಈಗ ನೀವು ನೆನ್ನೆಂತ ಹೇಳಿದ್ದು ಪಟ್ಟೆಜ್ಜನ್ನ ರೈಲು, ಅವಿಜ್ಜನ್ನ ರೈಲು. ಯು ಆರ್ ಕಾಂಟೆಂಟ್ ಶಶಿಕಲ್ ಬಾಯ್, ಯು ಆರ್ ಕಾಂಟೆಂಟ್ ಅಂತ ಪೀರೆ ಅಂತ, ಅದು ಊರಿದು ಪೀರೆ. ಹಾಗೆ ನೋಡು, ಮತ್ತೆ ಕಂಟಿನ್ಯೂ ಮಾಡ್ತೇನೆ ನಾನು. ಊಟ ಆಗಿದೆ. ಈಗ 2 ಜಿಲೇಬಿ ತಂದಿದ್ದೆ, ಜಿಲೇಬಿ ತಿಂದು ಕೂತ್ಕೊಂಡಿದ್ದೇನೆ. ಹೇಗಿತ್ತು? ಜಿಲೇಬಿ ಹೇಗಿತ್ತು? ಫ್ರೆಶ್ ಅಲ್ಲ? ಹಾಗೆ ಸಿಗಬೇಕು. ತುಂಬ ಟೇಸ್ಟ್. ಹಾಂ, ನಾನು ಕಮ್ಮಿ ತಿನ್ನೋದು, ಬಟ್ ಇದು ತುಂಬ ಒಳ್ಳೆಯದು. ಲಡ್ಡು ಸೆತ್ತಿರಿ, ಲಡ್ಡು ಇತ್ತು, ಮಾಲ್ಪುರಿ ಇತ್ತು, ಕಪ್ ಕೇಕ್ ಇತ್ತು. ಹಾಗೆ ಟೇಸ್ಟ್ ಇತ್ತು ತಿಂಡಿ, ಬಟ್ ನಾನು ಕಾಲೇಜ್ ಜಿಲೇಬಿ ತಗೊಂಡು ಬಂದದಷ್ಟೇ. ಹಾಗೀಗ ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಮತ್ತೆ ಸಂಜೆ ಮೇಲೆ ಎಡಿಟ್ ಮಾಡಲಿಕ್ಕೆ ಹೋಗೋದು. ಹಾಗೆ ನೋಡುವ, ಮತ್ತು ಸಂಜೆ ಅಂತಾರೆ ಸಿಕ್ಕಿದ್ರೆ ಅದನ್ನು ಕಾಂಟೆಂಟಿಗೆ ಬಳಸ್ತೀನಿ, ಅದನ್ನೇ ಹಾಕ್ತೀನಿ. ಹಾಗೆ ಈಗೆಂತಲ್ಲ, ಈಗ ಬಿಸಿಲುಂಟು, ಮತ್ತೆ ನೋಡುವ ಮತ್ತೆ ಎಂತೆಲ್ಲ ಆಗ್ತದೆ ಅದನ್ನು ಡಾಕ್ಯುಮೆಂಟ್ ಮಾಡೋದು. ಸಂಜೆ ತನಕ ಮಾತ್ರ ನಾನು ಡಾಕ್ಯುಮೆಂಟ್ ಮಾಡೋದು, ಅದಕ್ಕಿಂತ ಮತ್ತೆ ಆಗೋದಿಲ್ಲ. ಮತ್ತೆ ರಾತ್ರಿ ಸಹ ಅಲ್ಲ, ಮತ್ತೆ ರಾತ್ರಿ ವಾಕ್ ಇದು ಮಾಡೋಕೆ ಟೈಮ್ ಆಗ್ತದೆ. ನೋಡುವ ಇನ್ನು ಎಂತೆಲ್ಲ ಆಗ್ತದೆ ಅಂತ. ಹೀಗೆ ಸ್ಟಾರ್ಟ್ ಮಾಡಿದ ಸಹ ಲೇಟ್ ವ್ಲಾಗ್, ಅಲ್ಲ ಸ್ಟಾರ್ಟ್ ಮಾಡಿದ್ದು ಬೇಗ, ಬಟ್ ಮಿಡ್ಡಲ್ಲಿ ನಾನು ಮಾಡಲೇ ಇಲ್ಲ. ಮತ್ತೆ 1 ಗಂಟೆ ನಂತರ ಕಂಟಿನ್ಯೂ ಮಾಡಿದೆ ಪುನಃ. ಹಾಗೆಲ್ಲ ಕತೆ ನನ್ನ ಲೈಫ್ ಇದು. ಎಲ್ಲ ಕಲ್ತೇನೆ ಯಾಕೆ. ಹಾಗೆ ನೋಡುವ ಎಂತ ಅಂತ. ಗಂಟೆ ಈಗ 5:15. ನಮಗೆ ಮೇಲೆ ಇದು ಸೋಲಾರ್ ಕ್ಲೀನ್ ಮಾಡಲಿಕ್ಕೆ ಬಂದಿದ್ರು. ಹಾಗೆ ಅಲ್ಲೆಲ್ಲ ಹೋಗಿ ಬಂದದ್ದು. ಸೋಲಾರ್ ಎಲ್ಲ ಕ್ಲೀನ್ ಆಯಿತು, ಚಂದ ಕ್ಲೀನ್ ಆಯಿತು. ಹಾಗೆ ಈಗ ಇಲ್ಲಿ ಪಂಪ್ ಆಗಿದೆ, ಪಂಪ್ ಅದು ನೀರು ಹೋಗಲಿ ಅಂತೇಳಿ ಕಟ್ಟಿದೆ. ಮತ್ತೆ ಆಫ್ ಮಾಡಿ ಮತ್ತೆ ಮೇಲೆ ಹೋಗು ಎಡಿಟ್ ಮಾಡಲಿಕ್ಕೆ ಅಂತ. ಹಾಗೆ
ಸೊ ಹಾಗೆಲ್ಲ ಕತೆ ಹಾಗೆ ಸ್ವಲ್ಪ ಆಚೆ ವಾಕ್ ಮಾಡ್ತಿದ್ದೆ, ಯಾಕಂದರೆ ಅವರು ಹೊರಗಿದ್ದಾರೆ. ಈಗ ಹೋದರೆ ಪಕ್ಕ ಆಫ್ ಮಾಡಬೇಕು, ಅದಕ್ಕೆ ಕಾಯ್ತಾ ಇದ್ದೇನೆ. ಸ್ವಲ್ಪ ಹೊತ್ತಿರಿ ಬಂದೆ ನಾನು 1 ಸೆಕೆಂಡ್ಲಿ. ಕೆಲದಿಂದ ಮೇಲೆ ಬಂದೇನೆ ಈಗ. ಹಬ್ಬ ಸಾಕಾಯ್ತು ಮಾರೆ ಸೆಕೆ. ಹಾಗೆಯೇ ಎಂತ ಹೇಳಿದ್ದು, ಅದೇ ಪಂಪೆಲ್ಲ ಆಫ್ ಮಾಡಿ ಈಗ ಇನ್ನು ರೂಮಿಗೆ ಎಡಿಟಿಂಗ್ ಮಾಡಲಿಕ್ಕೆ ಬಂದದ್ದು. ಹಾಯ್ ಶಶಿಕೋಯ್ ಹಾಯ್ ಅಮ್ಮಿ. ಹಾಗೆ ನಾನು ಈ ವ್ಲಾಗನ್ನು ಎಂಡ್ ಮಾಡಿದೆ, ಯಾಕಂದರೆ ನನ್ನದು ಚಾರ್ಜ್ ಖಾಲಿ ಆಗ್ತಾ ಬಂತು. ಸೊ ಚಾರ್ಜ್ ಇರಬೇಕು, ಆದ ಕಾರಣ ನಾನು ಈ ವ್ಲಾಗನ್ನು ಇಲ್ಲಿಗೆ ಇಡ್ತಿದ್ದೇನೆ. ಸೊ ಇದಾಗಿತ್ತು ಇವತ್ತಿದ್ದು ವ್ಲಾಗ್. ಇನ್ನು ನಾಳೆ ಸಿಗ್ತೇನೆ ನಾಳೆ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಾನು ಬೇರೆಲ್ಲ ವೀಡಿಯೋಸ್ ಇಟ್ಟು ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ ಅಲ್ಲಿ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂತ ಯಾವ ಬಟ್ಟೆ ಅದಲ್ಲ. ಸೊ ಹಾಗೆ ಸಿಗ್ತೇನೆ ನಾಳೆ. ಬಾಯ್ ಬಾಯ್.